ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ನಿಮಗೆಲ್ಲ ನಂದು ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಫಿಶ್ ತವಾ ಫ್ರೈ ಹೇಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂತಹ ಐಟಮ್ಗಳು: ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡರ್, ಗರಂ ಮಸಾಲ, ಅರಿಶಿನ ಪುಡಿ, ಮತ್ತು ನಿಮಗೆ ಕಾಳು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸ್ತೂರಿ ಮೇಥಿ ಮತ್ತು ನಿಂಬು. ಅದಕ್ಕೆ ಫಿಶ್ ಕೂಡ ತೊಗೊಂಡಿದ್ದೀನಿ. ಫಿಶ್ ಈಗ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. ನೀವು ಯಾವ ಫಿಶ್ ಬೇಕಾದ್ರೂ ತೊಗೊಳ್ಳಿ. ಸೇಮ್ ಈಗ ಏನು ಐಟಮ್ಗಳು ತೋರಿಸ್ತೆ ಅದನ್ನು ಹಾಕಿ ಮಾಡಿದ್ರೆ ನಿಮಗೆ ರುಚಿಯಾದ ತವಾ ಫ್ರೈ ರೆಡಿ ಆಗುತ್ತೆ. ಇದು ಹೇಗೆ ಮಾಡೋದಂತ ಹೇಳ್ತೀನಿ. ಇವಾಗ ಏನು ತೋರಿಸಿದ್ದೆ ಆ ಐಟಮ್ಗಳೆಲ್ಲ ಹಾಕ್ಕೊಂಡು ನಾವು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಅರಿಶಿನ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲ, ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸಾಲ್ಟ್. ನಿಮ್ಗೆ ಎಷ್ಟು ಟೇಸ್ಟಿಗೆ ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಮತ್ತು ಕಸ್ತೂರಿ ಮೇಥಿ, ಹಾಗೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡೋದಕ್ಕೆ ನಾನು ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಈ ಕೊಕೊನಟ್ ಆಯಿಲ್ ಹಾಕ್ಕೊಂಡೇ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿಯಾಗಿ. ಮತ್ತು ನೀರೆಲ್ಲ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. ನೋಡಿ, ಇವಾಗೆಲ್ಲ ರೆಡಿ ಇದೆ ಅಲ್ವಾ? ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ನೀವು ಕೊಕೊನಟ್ ಆಯಿಲ್ ಹಾಕೋಬೇಕಂತ ಏನಿಲ್ಲ, ಬೇರೆ ಯಾವ ಆಯಿಲ್ ಬೇಕಾದ್ರೂ ಹಾಕೋಬೋದು. ಬಟ್ ಫಿಶ್ ಫ್ರೈಗೆ ಕೊಕೊನಟ್ ಆಯಿಲ್ ಹಾಕಿ ಫ್ರೈ ಮಾಡಿದ್ರೆ ತುಂಬ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನೀರೇನು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದೇ ಸಾಕಾಗತ್ತೆ. ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಇದೆ ನೋಡಿ, ಇಷ್ಟು ಗಟ್ಟಿಯಾಗಿ. ಈಗ ಫಿಶ್ ತೊಗೊಂಡು ಫಿಶ್ಗೆ ಎಲ್ಲ ಒಂದು ಕಡೆಯಿಂದ ಚೆನ್ನಾಗಿ ಖಾರನ ಹಚ್ಕೊಳ್ಳಿ. ಇದು ಹಚ್ಚಿಬಿಟ್ಟು 1 hour ಬಿಟ್ಬಿಟ್ಟು ಆಮೇಲೆ ಮಾಡಿ, ಯಾಕೆಂದರೆ ಚೆನ್ನಾಗಿ ಎಲ್ಲದಕ್ಕೂ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರತ್ತೆ. ನೋಡಿ, ಈ ಥರ ಎಲ್ಲ ಕಡೆ ಫಿಲ್ ಮಾಡ್ಕೊಂಡ್ಮೇಲೆ ಇದನ್ನು ಹಾಗೆ ಒಂದು ಸೈಡ್ಗೆ ಇಟ್ಕೊಳ್ಳಿ. ಎಲ್ಲ ಹಚ್ಚಿ ಹೀಗೆ ಇಟ್ಕೊಳ್ಳೋಣ. ಇವಾಗ ನೋಡಿ, ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು 1 hour ಹೀಗೆ ನೆನೆಯಕ್ಕೆ ಬಿಟ್ಬಿಡೋಣ. ಅದಾದಮೇಲೆ ತವಾಗ ಹಾಕಿ ತಿನ್ನೋಣ. ಓಕೆನಾ? ಇವಾಗ ತವ ಇಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊಕೊನಟ್ ಆಯಿಲ್ನ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ. ತಳ ಹಿಡಿಯಲ್ಲ, ಹಾಗಾಗಿ. ಇವಾಗ ಆಯಿಲ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಫಿಶ್ ಒಂದೊಂದೇ ಇಡೋಣ. ಒಂದು ಸೈಡು ಸ್ವಲ್ಪ 1 or 2 minutes ಬಿಡೋಣ, ಆಮೇಲೆ ಉಲ್ಟಾ ಮಾಡೋಣ. ನೋಡಿ, ಇವಾಗ ಆಗ್ತಾ ಇದೆ. ಉಲ್ಟಾ ಮಾಡ್ಕೊಳ್ಳೋಣ. ಫಿಶ್ ಬೇಯೋದಕ್ಕೆ ನಮ್ಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬೇಗ ಆಗಿಬಿಡತ್ತೆ. ಒಬ್ಬೊಬ್ರಿಗೆ ಈ ಕೊಕೊನಟ್ ಆಯಿಲ್ದು ಫ್ಲೇವರು ಮತ್ತು ಅದ್ರ ಸ್ಮೆಲ್ ಎಲ್ಲ ಇಷ್ಟ ಆಗಲ್ಲ. ಬಟ್ ಅಂಥವ್ರು ನಾರ್ಮಲ್ ಆಯಿಲ್ ಯಾವ್ದು ನೀವು ಸನ್ ಪ್ಯೂರ್ ಹಾಕ್ತೀರಾ, ಯಾವ್ದು ಹಾಕ್ತೀರಾ ಅದು ನೀವು ಯೂಸ್ ಮಾಡ್ಕೋಬೋದು. ಬಟ್ ಫಿಶ್ಗೆ ಒಳ್ಳೆ ಟೇಸ್ಟ್ ಕೊಡೋದೇ ಕೊಕೊನಟ್ ಆಯಿಲ್. ಈಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡೂ ಹಾಗೆ ಬೇಗ ಬೆಂದ್ಬಿಡತ್ತೆ ಫಿಶ್ಶು. ಬೆಂದಿದೆ ನೋಡೋಣ. ಒಂದು ಮಿನಿಟ್ ಆಗಿಬಿಡ್ತಿದ್ರು.
ಈಗ ಇನ್ನೂ ಒಂದು ಕಡೆ ಚೆನ್ನಾಗಿ ಬೆಂದಿದೆ. ಇವಾಗ ಫಿಶ್ ಆಗಿದೆ. ಆ್ಯಕ್ಚುಲಿ ಏನು ಗೊತ್ತಾ, ಡೀಪ್ ಫ್ರೈ ಎಲ್ಲ ಮಾಡಿಕೊಂಡು ನಾವು ಎಷ್ಟೊಂದು ಜನ ಡಯಟ್ ಮಾಡೋರು ಇರ್ತಾರೆ ಇವಾಗ. ಡೀಪ್ ಫ್ರೈ ಎಲ್ಲ ಇದು ಅನ್ಹೆಲ್ದಿ ಅಲ್ವಾ, ಹಾಗಾಗಿ ಇದು ಕಡಿಮೆ ಆಯಿಲ್ ಹಿಡಿಯುತ್ತೆ ಅಷ್ಟೇ. ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಒಳ್ಳೆ ಟೇಸ್ಟಿಯಾಗಿ ಒಂದು ಫಿಶ್ ತವಾ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ರೆಡಿ ಇದೆ, ಫಿಶ್ ತವಾ ಫ್ರೈ ರೆಡಿ ಇದೆ. ಎಲ್ಲರೂ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.